ಹಾಗೆ ತುಂಬಾ ಖುಷಿ ಆಗ್ತಿದೆ. ಏನಂದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಿತ್ತು ಅಂದ್ರೆ ಪ್ರತಿ ಸೀನಲ್ಲೂ ಬಿಸಿಲು ಹೊಡಿತಾ ಇದ್ರು. ಕೆಲವೊಂದು ಎಮೋಷನ್ ಮದ್ರ ಸೀನಲ್ಲೆಲ್ಲ ಕೆಲವರು ಹತ್ತಿರೋರು ಇದ್ದಾರೆ, ಬಂದು ಹೊರಗಡೆ ಬಂದು ಹೇಳ್ತಾ ಇದ್ರು. ನನಗೆ ಇನ್ನ ಅವರು ರಿಯಾಕ್ಷನ್ ಕೊಟ್ಟಿರೋ ಇನ್ನ ನನಗೆ ರೋಮಗಳೆಲ್ಲ ಹಂಗೆ ನಿಂತ್ಕೊಂಡಿದೆ. ಖಂಡಿತ ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ ಸಿನಿಮಾ ಅನ್ನೋದು ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಎಲ್ಲ ಕಡೆ ಬುಕಿಂಗ್ಸ್ ಹಂಗೆ ಬರ್ತಾ ಇದೆ. ಸೊ ಇಲ್ಲೂ ಅಷ್ಟೇ ನಾವು ಹೇಳಿದ ತಕ್ಷಣ ಹಂಗೆ ಜನ ಕಮ್ಮಿ ಬಂದ್ರು. ಆಲ್ಮೋಸ್ಟ್ ಒಂದು 100% ಫಿಲ್ ಆಗಿತ್ತು ಥಿಯೇಟರ್. ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಹಿಂಗೆ ಥಿಯೇಟರ್ ಬಂದು ಆದಷ್ಟು ಸಿನಿಮಾಗಳು ನೋಡಿದ್ರೆ ಇನ್ನ ಪ್ರೇರಣೆ ಆಗುತ್ತೆ ಅಂತ ಇನ್ನಷ್ಟು ಸಿನಿಮಾಗಳು ಮಾಡ್ತಿದ್ವಿ. ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸಿನಿಮಾದಲ್ಲಿ ಮಾಡಿದ್ರಿ. ಖುಷಿ ಆಗ್ತಿದೆ. ಅಲ್ಲಿ ಏನಿದೆ ಅಂದ್ರೆ ಆ ಕ್ಯಾರೆಕ್ಟರ್ ಇಲ್ಲೂ ಕ್ಯಾರಿ ಆಗೋ ತರ ಇದೆ. ಅಲ್ಲಿನಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದ್ರೆ ಊರಲ್ಲಿ ಓಡಾಡಬೇಕಾದ್ರೆ ಕೈ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಓಡಾಡ್ಬೇಕು. ಇಲ್ಲೂ ಹಂಗೆ ಆಗ್ಬಿಟ್ಟಿದೆ. ಕರೆಕ್ಟ್ ಆಗಿ ಸೂಟ್ ಆಗಿದ್ರ ಆ ಕ್ಯಾರೆಕ್ಟರ್ಗೆ. ಅಂದ್ರೆ ಆ ಚೇಂಜ್ ಅವನ್ನ ಲಾಸ್ಟ್ ಸಿನಿಮಾ 1975 ಇದಕ್ಕೂ ತುಂಬಾ ಚೇಂಜ್ ಆಗಿದೆ. ಅದು ಒಂದು ಸಿಟಿ ಕಥೆ ಆಗಿದೆ, ಇದು ಹಳ್ಳಿ ಕಥೆ. ಅದರಲ್ಲಿ ಪಂಚೆ ಹೊಡ್ಕೊಂಡು ಆ ಊರಲ್ಲಿ ಓಡಾಡ್ಕೊಂಡು ಒಂದು ಒಳ್ಳೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದೀನಿ, ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದ್ರೆ ಪಂಚಾಯತ್ ಅಧ್ಯಕ್ಷನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ನಿಮ್ಮೂರಲ್ಲಿ ಆ ತರ ಒಂದು ಪಂಚಾಯತ್ ಅಧ್ಯಕ್ಷ ನಮ್ಮೂರಲ್ಲಿ ನೋಡಿದೀನಿ. ಅಂದ್ರೆ ನಮ್ ಕಡೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ ಪಂಚಾಯತ್ ಅಧ್ಯಕ್ಷ. ಅದಕ್ಕಾಗಿ ನಾವು ಈ ಮಂಡ್ಯ, ಮೈಸೂರು ಈಗ ಈ ಭಾಗದಲ್ಲಿ ಶೂಟ್ ಮಾಡೋದಕ್ಕೆ ನಾವು ತಗೊಂಡಿರೋದು. ಯಾಕಂದ್ರೆ ಈ ಕಡೆ ಎಲ್ಲ ಪಂಚಾಯತ್ ಅಧ್ಯಕ್ಷರು ಅಂದ್ರೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ. ಸೊ ಅವರು ಆ ಊರನ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ಬೋದು ಅನ್ನೋದೊಂದು ಥಾಟ್ ಇದರಲ್ಲಿ. ಸೊ ಹಾಗಾಗಿ ಎಲ್ಲಿ ಪ್ರಿಫರೆನ್ಸ್ ಇದೆ ಆ ಏರಿಯಾದಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಹಾಗಾಗಿ ಆ ಮಂಡ್ಯ ಜನತೆ ಏನು ಮೈಸೂರು ಈ ಭಾಗದಲ್ಲಿ ಶೂಟ್ ಮಾಡಿರೋದಕ್ಕೆ ಆ ಹಳ್ಳಿ ಸೊಗಡು ಏನಿದೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಸಿನಿಮಾದಲ್ಲಿ ಹೇಳಿದ್ರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದೀರಾ. ಅದೆಷ್ಟೋ ಜನ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ನಿಜವಾಗ್ಲು ಸರ್, ಏನಂದ್ರೆ ಸರ್ಕಾರದಿಂದ ಎಷ್ಟೋ ಸೌಲಭ್ಯಗಳು, ಒಂದು 100 ಸೌಲಭ್ಯ ಬಂದು ಅದ್ರ ಒಂದು 20% ಜನಕ್ಕೆ ರೀಚ್ ಆಗುತ್ತೆ. ಸೊ ಅದು ಏನಿದೆ ಅಂತ ತಿಳ್ಕೊಬೇಕಾಗಿರೋದು ಪಂಚಾಯತಿ, ಗ್ರಾಮ ಪಂಚಾಯತಿ. ಜನರು ನಮ್ಮ ಸಿನಿಮಾದಲ್ಲಿ ಹೇಳಿರುವಂಗೆ ಜನರು ಪಂಚಾಯತಿಗೆ ಹೋಗಿ ಇಲ್ಲಿ ಯಾರು ಪಂಚಾಯತ್ ಅಧ್ಯಕ್ಷ ಯಾರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಪಂಚಾಯತ್ ಅಧ್ಯಕ್ಷರು ಏನೇನು ಸೌಲಭ್ಯ ಇದೆ ಜನರಿಗೆ ತಿಳಿಸಿದ್ರೆ, ಸೊ 100% ಸರ್ಕಾರ ಸೌಲಭ್ಯ ಜನಗಳು ಪಡ್ಕೊಂಡ್ರೆ ದೇಶ ತಕ್ಕಂತ ಇಮಿಡಿಯೇಟ್ ಆಗಿ ಅಭಿವೃದ್ಧಿ ಆಗುತ್ತೆ. ಸೊ ಈ ಥಾಟ್ ನಮ್ಮ ಸಿನಿಮಾದ ಮುಖ್ಯ ಉದ್ದೇಶ ಆಗಿತ್ತು. ಏನಂದ್ರೆ ಇವಾಗ ಜನಗಳಿಗೆ ಕನ್ಫ್ಯೂಷನ್. ಇವಾಗ ಪಂಚಾಯತಿ ಹೋಗ್ಬೇಕು, ಕೇಳಬೇಕು, ಸರ್ಕಾರ ಸೌಲಭ್ಯ ತಗೋಬೇಕು ಅನ್ನೋದು ಒಂದು ಹಿಂಜರಿಕೆ ತುಂಬಾ ಇದೆ. ಸೊ ಇದು ನೋಡಾದ್ಮೇಲೆ ತಗೊಂಡ್ರೆ ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಒಂದು ಮಾತೇ ಇದೆ, ದೇಶ ಅಭಿವೃದ್ಧಿ ಆಗೋದು ಡೆಲ್ಲಿಯಿಂದ ಅಲ್ಲ ಹಳ್ಳಿಯಿಂದ ಅಂತ. ಹಳ್ಳಿಗಳು ಅಭಿವೃದ್ಧಿ ಆಗ್ತಾ ಬಂದ್ರೆ ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಿದೆ. ವಿದ್ಯಾರ್ಥಿಗಳಲ್ಲಿ ನಿಮ್ಮ ತರ ಯಶವಂತ ಪಂಚಾಯತ್ ಅಧ್ಯಕ್ಷ ಬೇರೆ ಹೌದು ಸರ್, ನಿಜವಾಗ್ಲು ಇವಾಗ ಇತ್ತೀಚೆಗೆ ನೋಡಿದ್ರೆ ತುಂಬಾ MLA MP ಗಳು ತುಂಬಾ ಯಂಗ್ಸ್ಟರ್ ಬರ್ತಾ ಇದ್ದಾರೆ. ಸೊ ಬರ್ತಾ ಜನರೇಷನ್ ಏನ್ ರಾಜಕೀಯ ಇಳಿತಾ ಇದ್ದಾರೆ. ಮುಂಚೆಯಿಂದ ಏನಿತ್ತು ಅಂದ್ರೆ ರಾಜಕೀಯ ಅಂದ್ರೆ ಹಳೆ ತಲೆಗಳೇ ಇರ್ಬೇಕು, ಒಂದು 50 ವರ್ಷ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರ್ಬೇಕು ಅನ್ನೋದೆಲ್ಲ ಥಾಟ್ ಅಲ್ಲಿ ಇತ್ತು. ಬಟ್ ಇವಾಗ ಹಂಗೆಲ್ಲ, ಯಾರಿಗೆ ರಾಜಕೀಯದ ಬಗ್ಗೆ ಒಳ್ಳೆ ನಾಲೆಜ್ ಯಾರಿರುತ್ತೆ, ಯಾರು ತಿಳ್ಕೊಂಡಿರ್ತಾರೆ, ಸೊ ಅದಿದ್ರೆ ಸಾಕು. ಏನು ಸರ್ಕಾರದ ಸೌಲಭ್ಯ ತಗೊಂಡು ಜನಕ್ಕೆ ಮುಟ್ಸೋದಷ್ಟೇ ಬಿಟ್ಟು ಬೇರೆ ಏನಿರಲ್ಲ. ಅದನ್ನ ನಿಯತ್ತಾಗಿ ಮಾಡಿದ್ರೆ ಯಾರು ಬೇಕಾದ್ರೂ ರಾಜಕಾರಣಿ ಆಗ್ಬೋದು, ಯಾರು ಬೇಕಾದ್ರೂ ದೇಶನ ಅಭಿವೃದ್ಧಿ ಮಾಡ್ಬೋದು. ಅದರಲ್ಲೂ ಯಂಗ್ಸ್ಟರ್ ಅಂದ್ರೆ ಇನ್ನ ಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಫುಲ್ ಎನ್ಸೈಟಿ ಜಾಸ್ತಿ ಆಗ್ಬಿಟ್ಟು ಮೂರನೇ ಸಲ ನೋಡ್ತಿರೋದು, ಬಟ್ ಫಸ್ಟ್ ಟೈಮ್ ನೋಡಿದಷ್ಟೇ ಎಕ್ಸೈಟ್ಮೆಂಟ್ ಇವಾಗ್ಲೂ ಇದೆ. ಸೇಮ್ ಪ್ಲೀಸ್ ಎಲ್ಲರಿಗೂ ಕೇಳ್ಕೊತೀನಿ, ಎಲ್ಲರೂ ಬನ್ನಿ ನಮ್ ಸಪೋರ್ಟ್ ಮಾಡಿ. ನಮ್ದು ನ್ಯೂ ಜರ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ, ನೋಡಿ ಪ್ರೋತ್ಸಾಹಿಸಿ. ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಇನ್ನ ಜಾಸ್ತಿ ಜನ ಹೇಳಿ, ಸೊ ದಟ್ ಎಲ್ಲರೂ ನೋಡಿ ನಮ್ನ ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಪ್ರೀಮಿಯರ್ ಶೋ ಆಯ್ತಲ್ವಾ ಸರ್ ಮೊನ್ನೆ, ಅವಾಗ ಫುಲ್ ಕಣ್ಣಲ್ಲಿ ನೀರಿತ್ತು. ಇವತ್ ಮತ್ತೆ ನೋಡಿದ ತಕ್ಷಣ ಅದೇ ಸೇಮ್ ಫೀಲಿಂಗ್ ಇತ್ತು. ಹಾರ್ಟ್ ಬೀಟ್ ಫುಲ್ ಇಲ್ಲಿ ತನಕ ಇತ್ತು. ಒಂದ್ ನರ್ವಸ್ನೆಸ್ ಇದೆ, ಒಂದ್ ಎಕ್ಸೈಟ್ಮೆಂಟ್ ಇದೆ. ಅಂದ್ರೆ ಮಿಕ್ಸ್ಡ್ ಫೀಲಿಂಗ್ ಸರ್. ಅದು ದೇವರದ ಆಶೀರ್ವಾದ ಇದೆ, ಅದಕ್ಕೆ ನಮ್ದು ಇದು ಫುಲ್ ಮೂವಿ ಕಂಪ್ಲೀಟ್ ಆಗಿದೆ. ನಾವು ಇಲ್ಲಿ ಬಂದಿದೀವಿ. ಈಗ ನೋಡೋಣ ಸರ್ ಎಲ್ಲಾರ್ದು ಹೇಗ್ ರೆಸ್ಪಾನ್ಸ್ ಇರುತ್ತೆ.